ಕಂಟೈನರ್ ಲಾರಿಯಲ್ಲಿದ್ದ ಪಾರ್ಸಲ್ಗಳ ದರೋಡೆ ಆಗಿದೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆಯ ಜಯಂತಿ ಗ್ರಾಮದಲ್ಲಿ ಆಗಿರೋ ಘಟನೆ. 4,80,000 ಮೌಲ್ಯದ ಅಮೆಜಾನ್ ಕಂಪನಿಯ ಪಾರ್ಸಲ್ ಅನ್ನ ಕದ್ದು ಪರಾರಿಯಾಗಿದ್ದಾರೆ. ಸಂದೀಪ್ ಲಾಜಿಸ್ಟಿಕ್ ಟ್ರಾನ್ಸ್ಪೋರ್ಟ್ ಕಂಪನಿಗೆ ಸೇರಿದಂತ ಲಾರಿ ಅಂತ ಹೇಳಲಾಗ್ತಿದೆ. ಅಮೆಜಾನ್ ಕಂಪನಿಯ ಪಾರ್ಸಲ್ ಅನ್ನ ಹೊತ್ತು ಈ ಲಾರಿ ಸಾಗ್ತಾ ಇತ್ತು. ಲಾರಿ ನಿಗದಿತ ಸ್ಥಳಕ್ಕೆ ಸಮಯಕ್ಕೆ ತಲುಪದಿದ್ದಕ್ಕೆ ಅನುಮಾನಗೊಂಡು ಅಧಿಕಾರಿಗಳು ಅದನ್ನು ನೋಡಿದ್ದಾರೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆಯ ಜಯಂತಿ ಗ್ರಾಮದಲ್ಲಿ ಆಗಿದೆ ಇದು. ಕಂಟೈನರ್ ಲಾರಿಯಲ್ಲಿದ್ದ ಪಾರ್ಸಲ್ಗಳ ದರೋಡೆ ಆಗಿದೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆಯ ಜಯಂತಿ ಗ್ರಾಮದಲ್ಲಿ ಆಗಿರೋ ಘಟನೆ ಇದು. 4,80,000 ಮೌಲ್ಯದ ಅಮೆಜಾನ್ ಕಂಪನಿಯ ಪಾರ್ಸಲ್ ಅದು. ಲಾರಿಯನ್ನು ನಿಗದಿತ ಸ್ಥಳಕ್ಕೆ ಸಮಯಾಗಿ ತಲುಪದಿದ್ದಕ್ಕೆ ಅನುಮಾನಗೊಂಡಿದ್ದಾರೆ ಅಧಿಕಾರಿಗಳು. GPS ಲೊಕೇಶನ್ ಅನ್ನು ಹುಡುಕಿ ಬಂದಾಗ ಜಯಂತಿ ಬಳಿ ರೈಕಾ ಹೋಟೆಲ್ ಅಂತಿದೆ, ಅಲ್ಲಿ ಖಾಲಿ ಲಾರಿ ಪತ್ತೆಯಾಗಿದೆ. ಲಾರಿಯಲ್ಲಿದ್ದ ವಸ್ತುಗಳ ಜೊತೆಗೆ ಇಬ್ಬರು ಚಾಲಕರು ನಾಪತ್ತೆ ಆಗಿದ್ದಾರೆ. ಚಾಲಕರ ಮೇಲೆ ಅನುಮಾನ ಹಿನ್ನೆಲೆ ಗುಡಿಬಂಡೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಅಮೆಜಾನ್ ಕಂಪನಿಯ ಪಾರ್ಸಲ್ಗಳನ್ನ ಈ ಲಾರಿ ಹೊತ್ತು ಸಾಗ್ತಾ ಇತ್ತು. ರಾಜಸ್ಥಾನದ ಅಕಟಭರತ್ಪುರ್ನಿಂದ ತಮಿಳುನಾಡಿಗೆ ಈ ಲಾರಿ ಹೋಗ್ತಾ ಇತ್ತು. ತಮಿಳುನಾಡಿನ ಹೊಸೂರಿಗೆ ಹೋಗ್ತಾ ಇದ್ದಂತಹ ಲಾರಿ ಇದು. ಇದೀಗ ಆ ಲಾರಿಯನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪ್ರಕರಣ ದಾಖಲಾಗಿದೆ. ನಜೀರ್ ಹುಸೇನ್ ಹಬೀದ್ ಅಂತ ಲಾರಿ ಚಾಲಕರು ಇವ್ರ ಮೇಲೆ ಅನುಮಾನ ಇದೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡು ವಿಚಾರಣೆ ಮಾಡ್ತಿದ್ದಾರೆ.